ಕರ್ನಾಟಕದಲ್ಲಿರುವಂತಹ ಪೋಸ್ಟಿಗೆ ಅಪ್ಲಿಕೇಶನ್ 18/5/2026 ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 15/6/2026 ತನಕ ಅವಕಾಶ ಇರುತ್ತೆ. ಇಲ್ಲಿ ನೀವೇನಾದ್ರೂ 10ನೇ ಪಾಸ್ ಆಗಿತ್ತಂದ್ರೆ ಅಥವಾ ಸೆಕೆಂಡ್ PUC ಮತ್ತು ITI ಅಥವಾ ಪದವಿ ಈ ಯಾವ್ದಾದ್ರು ಒಂದು ಪಾಸ್ ಆಗಿತ್ತಂದ್ರೂ ಕೂಡ ಅಪ್ಲಿಕೇಶನ್ ಹಾಕೊಂಡು ಈ ಒಂದು ಪೋಸ್ಟ್ ಅನ್ನ ಪಡ್ಕೋಬಹುದು. ಇಲ್ಲಿ ಪೋಸ್ಟ್ ಹೆಸರು ನೋಡಿ, ಶಿಕ್ಷಕರು, ಅದರಲ್ಲಿ ಶಿಕ್ಷಣ ಸಹಾಯಕರು ಮತ್ತು ಅದರಲ್ಲಿ ಶಿಕ್ಷಣ ಸಹಾಯಕರು ಎ ಪೋಸ್ಟ್. ಎರಡನೇದಾಗಿ ಜೂನಿಯರ್ ಸ್ಟೆನೋಗ್ರಾಫರ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ದಲ್ಲಿ ಸಹಾಯಕ ಪೋಸ್ಟ್ ಮತ್ತು ಕಚೇರಿ ಸಹಾಯಕ, ಗ್ರಾಮ ಲೆಕ್ಕಾಧಿಕಾರಿ, ಅದ ನಂತರ ಗ್ರಾಮ ಪಂಚಾಯತಿ ಗ್ರಾಮ ಸಹಾಯಕರು ಥರ್ಡ್ ಇತ್ಯಾದಿ ಪೋಸ್ಟ್ ಇರತ್ತೆ. ಮತ್ತು ತಂತ್ರಜ್ಞಾನ ಅಧಿಕಾರಿ, ತಂತ್ರಜ್ಞಾನ ಎ ಪೋಸ್ಟ್ ಮತ್ತು ಫಿಟ್ಟರು. ಇದಷ್ಟೇ ಅಲ್ಲ, ಇನ್ನೂ ಪೋಸ್ಟ್ ಇದಾವೆ. ತಂತ್ರಜ್ಞಾನ ಎ, ತಂತ್ರಜ್ಞಾನ ಬಿ, ತಂತ್ರಜ್ಞಾನ ಸಿ, ಬಡಿಗೆ ಪೋಸ್ಟ್ ಮತ್ತು ಕಲಾವಿದ ಸಹಾಯಕ, ಕಲಾವಿದ ಎ. ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಬೇರೆ ಪೋಸ್ಟ್ ಇದಾವೆ. ಅದ್ರ ಬಗ್ಗೆನೆಲ್ಲ ಚರ್ಚೆ ಮಾಡೋಣ. ನಾನು ತಿಳಿಸ್ಕೊಡುವಂತ ಮಾಹಿತಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಮತ್ತು ಕರ್ನಾಟಕದಲ್ಲಿ ಇರುವಂತ ಪೋಸ್ಟ್ ಬಗ್ಗೆನೇ ಹೇಳ್ತಾ ಇರೋದು. ನೋಡಿ, ಪ್ರತಿಯೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ನೋಟಿಸ್ ಅನ್ನ ಪ್ರಕಟ ಮಾಡಿದೆ ಈ ಒಂದು ಇಲಾಖೆ. ಎಲ್ಲೆಲ್ಲಿ ಪ್ರಕಟ ಮಾಡಿದೆಪ್ಪ ಅಂದ್ರೆ, ಒಂದು ಬೆಂಗಳೂರು, ಒಂದು ಕಲಬುರಗಿ, ಎರಡು ಸೇರಿಸಿ ಒಂದು ನೋಟಿಸ್ ಆಗಿದೆ. ಇನ್ನೊಂದು ತಿರುಪತಿ ಮತ್ತು ಆಂಧ್ರ ಪ್ರದೇಶ, ಆ ಒಂದು ರಾಜ್ಯದ ಒಂದು ನೋಟಿಸ್ ಆಗಿರತ್ತೆ. ಮತ್ತೆ ಕ್ಯಾಲಿಕಟ್ ಕೇರಳದಲ್ಲಿ ಒಂದು ನೋಟಿಸ್, ಸುಮಾರು 3 ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಒಂದೊಂದು ರಾಜ್ಯದ ಒಂದೊಂದು. ನೀವು ಇಷ್ಟಪಡುವಂತ ಮಾಹಿತಿ ಪ್ರಕಾರ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತಿಳಿಸ್ಕೊಡ್ತಾ ಇರೋದು ನಿಮಗೋಸ್ಕರ. ಅರ್ಜಿ ಸಲ್ಲಿಸಿದ್ರೆ ಸಾಕಷ್ಟು ಸಂಬಳ ಇರತ್ತೆ, ಬಿಡಿ, ಟೆನ್ಷನ್ ತಗೋಬೇಡಿ. ಸಂಬಳ ಅಂತೂ ಕೈ ತುಂಬ ಇರತ್ತೆ. 19,000ದಿಂದ 95,000, 92,000 ತನಕ ಕೂಡ ಸಿಗತ್ತೆ. ಇಲ್ಲಿ ನೋಡಿ, ಬೆಂಗಳೂರಿಗೆ ಸಂಬಂಧಪಟ್ಟಂತೆನೆ ಮತ್ತು ಕಲಬುರಗಿಗೆ ಸಂಬಂಧಪಟ್ಟಂತೆನೆ ಚರ್ಚೆ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ, ಎಲ್ಲ ಮಾಹಿತಿ ಗೊತ್ತಾಗತ್ತೆ. ಇಲ್ಲಿ ಕಲಿರುವಂತ ಸಂಸ್ಥೆ ಹೆಸರು, ಇದು ನಮ್ಮ ಒಂದು ಕರ್ನಾಟಕದಲ್ಲಿ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿ, ಇದು ಕರ್ನಾಟಕದಲ್ಲೇ ಖಾಲಿರುವಂತದ್ದು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ. ತುಂಬಾ ಜನ ಇದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡೇ ಇಲ್ಲ. ಯಾವ ನೇಮಕಾತಿನ ಆಗಿಲ್ಲಲ್ಲ, ಈಗ ನೇಮಕಾತಿ ಆಗಿದೆ. ಮಹಿಳೆಯರು, ಪುರುಷರು, ಮೇಲು ಫಿಮೇಲು ಅಪ್ಲಿಕೇಶನ್ ಹಾಕಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡೋಣ. ಪೋಸ್ಟ್ ವಿವರ ನೋಡಿ ಹೀಗಿದೆ. ಆಗಲೇ ತಿಳಿಸ್ಕೊಟ್ಟೇನಲ್ಲ, ಎಜುಕೇಶನ್ ಅಸಿಸ್ಟೆಂಟು, ಎಜುಕೇಶನ್ ಜೂನಿಯರ್ ಅಸಿಸ್ಟೆಂಟು, ಆಫೀಸ್ ಅಸಿಸ್ಟೆಂಟು. ನಾನು ಕನ್ನಡದಲ್ಲಿ ತಿಳಿಸ್ಕೊಟ್ಟೆ, ಇದು ಸಂಪೂರ್ಣ ಇಂಗ್ಲಿಷ್ ನಲ್ಲಿ ಇದೆ. ಫಿಟ್ಟರು, ಕಾರ್ಪೆಂಟರು, ಟೆಕ್ನಿಷಿಯನು, ಆರ್ಟಿಸ್ಟು ಇವೆಲ್ಲ ಇದಾವೆ. ಇನ್ನು ಯಾರ್ಯಾರಿಗೆ ಪೋಸ್ಟ್ ಇದಾವೆ ಅದು ಕೂಡ ವಿಂಗಡಣೆ ಮಾಡಿದ್ದಾರೆ. ಈ ಒಂದು ವರ್ಷದಲ್ಲಿ ಮೀಸಲಾತಿ ಇರೋದ್ರಿಂದ ಆ ಒಂದು ಮೀಸಲಾತಿ ಪ್ರಕಾರ ಇಲ್ಲಿ ಹುದ್ದೆಗಳು ಕೊಟ್ಟಿದ್ದಾರೆ. SC ದವರು, OBC, ಅದ ನಂತರ ಯುವರ ಅಭ್ಯರ್ಥಿಗಳು, ಇವ್ರಿಗೆ ಮಾತ್ರ ಖಾಲಿ ಇರತ್ತೆ. ಯೂನಿಟ್ ವೈಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದಾವ ಅಂತೇಳಿ. ಯೂನಿಟ್ ವೈಸ್ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಬೆಂಗಳೂರು ಮತ್ತು ಕಲಬುರಗಿ ಈ 2 ಯೂನಿಟ್ ಅನ್ನ ನೋಡ್ಕೊಳ್ಳೋ, ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ಬೆಂಗಳೂರು ಎಷ್ಟು ಯೂನಿಟ್ದಲ್ಲಿ ಖಾಲಿ ಇದಾವೆ ನೋಡಿ. ಒಂದು ಸಾರಿ ಪೋಸ್ಟ್ ಅನ್ನ ನೋಡ್ಕೊಳ್ಳಿ, ಗಮನ ಇಟ್ಟು ನೋಡ್ಕೊಳ್ಳಿ, ಅದ ನಂತರ ಅಪ್ಲೈ ಮಾಡಿ. ಇನ್ನು ಪೋಸ್ಟ್ ವೈಸು ಯಾವ್ದಕ್ಕೆ ಎಷ್ಟೆಷ್ಟು ಆಗಿರ್ಬೇಕಂತ ಹೇಳಿ ಡೀಟೇಲ್ಸ್ ವೈಸ್ ಅಡ್ವರ್ಟೈಸು ಮಾಹಿತಿಗಳು ಕೊಟ್ಟಿದ್ದಾರೆ. ಇನ್ನು ಸಂಬಳ ಎಷ್ಟೆಷ್ಟು ಇರತ್ತೆ, 61,000, 62,000, 68, 55 ಈ ರೀತಿ ಬೇಸಿಕ್ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಏಜ್ ಲಿಮಿಟ್ ಇದೆಯಲ್ಲ, 18 ಅಂದ್ರೆ ಇರಲೇಬೇಕು. 35 ವರ್ಷ ಗರಿಷ್ಠ ಇರತ್ತೆ. ಸ್ಟೆನೋಗ್ರಾಫರ್ ಹುದ್ದೆಗೆ ಒಂದೊಂದು ವೈಸ್ ಒಂದೊಂದು ಕೊಟ್ಟಿದ್ದಾರೆ. ನಾನು ನಿಮಗೆ ಬೇಸಿಕ್ ಎಲ್ಲ ಒಂದರಲ್ಲೇ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನಾನು ತಿಳಿಸ್ಕೊಡುವಂತ ಮಾಹಿತಿ ವಯೋಮಿತಿ, ಸಂಬಳ ಮತ್ತು ಪೋಸ್ಟ್ ಮುಂದ್ಗಡೆ ವಯೋಮಿತಿ, ಸಂಬಳ ಇರತ್ತೆ ನೋಡಿ. ಈ ಒಂದು ಶಿಕ್ಷಣ ಸಹಾಯಕರಿಗೆ 29,000ದಿಂದ 92,000 ತನಕ ಸಂಬಳ ಇರತ್ತೆ. 35 ವರ್ಷ ಗರಿಷ್ಠ ಆಗಿರಬೇಕು. ಅದೇ ಕಲಾವಿದ ಪೋಸ್ಟ್ ಇದೆ ಮತ್ತು ತಂತ್ರಜ್ಞಾನ ಈ ಪೋಸ್ಟಿಗೆ ಈ ಒಟ್ಟಿಗೆ 3 ಸೇರ್ಪಡೆಯಾಗಿ 19,000ದಿಂದ 63,000 ತನಕ ಸ್ಯಾಲ್ರಿ, ಗರಿಷ್ಠ 35 ವರ್ಷ. ಅದೇ ರೀತಿ ಕಚೇರಿ ಸಹಾಯಕರಿಗೆ ಆಫೀಸ್ ಅಸಿಸ್ಟೆಂಟ್ 19,063ರಿಂದ ಅಷ್ಟಿರತ್ತೆ ಮತ್ತು 25 ವರ್ಷ ಇರತ್ತೆ. ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗೆ 25,000ದಿಂದ 81,000 ತನಕ ಮತ್ತು ಗರಿಷ್ಠ ಮಿತಿ 25 ವರ್ಷ. ಫ್ರೆಶರ್ ಅಪ್ಲಿಕೇಶನ್ ಹಾಕಿ, ಖುಷಿ ವಿಚಾರ. ಮತ್ತೆ ಯಾವುದಕ್ಕೆ ಎಷ್ಟೆಷ್ಟು ವಿದ್ಯಾರ್ಹತೆ ಆಗಿರಬೇಕು. ಶಿಕ್ಷಣ ಸಹಾಯಕ ಹುದ್ದೆಗೆ ಪದವಿ ಆಗಿರಬೇಕು, ಅಂದ್ರೆ ಕಲಿಸುವಂತ ಪಾಠ ಇರಬೇಕಲ್ಲ, ಅದು ನಿಯತಿನಿಂದ ಇರಬೇಕು. ಅಲ್ಲಿ ನಿಮ್ಗೆ ಏನು ಬರ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಪಾಪ ವಿದ್ಯಾರ್ಥಿಗಳಿಗೆ ಬೇರೆದವ್ರು ಏನ್ ಕಲಿಸ್ತಾರ. ಆದ ಕಾರಣ ಜೂನಿಯರ್ ಸ್ಟೆನೋಗ್ರಾಫರ್ 12ನೇತೆ, ತಂತ್ರಜ್ಞಾನ ಎ ಫಿಟ್ಟರು 12ನೇತೆ, ITI ಮತ್ತು ಕಲಾವಿದ 10ನೇತೆ. ಸಾಮಾನ್ಯವಾಗಿ ಎಷ್ಟು ಕೊಟ್ಟಿದ್ದಾರೆ. ITI ಮತ್ತು ಈ ಒಂದು SSLC ಎರಡೂ ಮಿಕ್ಸ್ ಆದವರು ತಂತ್ರಜ್ಞಾನ ಎ ಮತ್ತು ತಂತ್ರಜ್ಞಾನ ಫಿಟ್ಟರು ಬಡಿಗೆ ಇಂಥವುದಕ್ಕೆ ಅಪ್ಲಿಕೇಶನ್ ಹಾಕಬೇಕು.
ಅರ್ಧ ಶುಲ್ಕ ಕೂಡ ಇಟ್ಟಿದ್ದಾರೆ. ಅವ್ನ್ ಅರ್ಧ ಶುಲ್ಕ ಇಲ್ಲಿ ಇದೆಯಾ ಇಲ್ಲ ಅಂತ ನೋಡ್ತೇನೆ ನೋಡಿ. ಬಹುಶಃ ಇರ್ಬೋದು, ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ ಅಂದ್ಮೇಲೆ ಇರತ್ತೆ, ಬಟ್ ಸ್ವಲ್ಪ ಸಿಗೋದಲ್ಲ ಒಮ್ಮಿಗೆಲ್ಲ ಅದು. ನೀವೇನು ಅಪ್ಲಿಕೇಶನ್ ಹಾಕ್ತಾ ಇದ್ರಲ್ಲ ಒಂದು ವೆಬ್ಸೈಟ್ ಲಿಂಕು, ಇದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ತೆಗೆದುಕೊಂಡು ಹೋಗುತ್ತೆ. ಈಗ ನೆಟ್ ಬಂದಿದೆ ಆದ ಕಾರಣ ಜಗೋದಿಲ್ಲ. ನೀವು ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ, PDF ಫಾರ್ಮ್ ಕೂಡ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಂತ ವಿಧಾನ ಇದೆ. ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಆನ್ಲೈನ್ ಇದೆ ಆಫ್ಲೈನ್ ಇದೆ ಅಂತ ನೋಡ್ತೀನಿ ನೋಡಿ, ತಡೀರಿ. ಇದು ಆನ್ಲೈನ್ ಇರತ್ತೆ, ಆನ್ಲೈನ್ ಇರತ್ತೆ. 18/5/2026 15 ಜೂನ್ 2026 ತನಕ ಅವಕಾಶ ಇರತ್ತೆ. ಇದರಲ್ಲಿ ಅರ್ಜಿ ಶುಲ್ಕನೇ ಎಲ್ಲಿ ಹೋಯ್ತು? ಇಲ್ಲಿದೆ ನೋಡಿ ಅರ್ಜಿ ಶುಲ್ಕ. ಅಪ್ಲಿಕೇಶನ್ ಫೀಸು ಯಾರ್ಯಾರಿಗೆ ಎಷ್ಟಿದೆ ನೋಡಿ. ಮಹಿಳೆಯರಿಗೆ ಮತ್ತು SC/ST ವರ್ಗದವರಿಗೆ, PWBD ಮಾಜಿ ಸೈನಿಕರಿಗೆ, ಇಂಥ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ SC/ST ವರ್ಗದವರು, ಎಕ್ಸ್ ಸರ್ವಿಸ್ ಮೆನ್ ಅವರು, ಮಹಿಳಾ ಅಭ್ಯರ್ಥಿಗಳಿಗೆ ಇವು ಯಾವುದೇ ರೀತಿಯಾಗಿ ಶುಲ್ಕ ಇರೋದಿಲ್ಲ. ಇನ್ನು ಉಳಿದಂತೆ ಕ್ಯಾಂಡಿಡೇಟ್ಗಳಿಗೆ ಅಂದ್ರೆ ಇವರನ್ನ ಬಿಟ್ಟು ಬೇರೆ ವರ್ಗದವರಿಗೆ 885 ರೂಪಾಯಿ ತನಕ ಶುಲ್ಕ ಇರತ್ತೆ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ 750 ರೂಪಾಯಿ ತಗೋತಾರೆ ಅವರು. ಅದರಲ್ಲಿ ಪ್ಲಸ್ ಆಗಿ 18% GST ಇರತ್ತೆ. ಒಂದು GST ಸೇರ್ಪಡೆಯಾಗಿ 885 ರೂಪಾಯಿ ಟೋಟಲ್ ಆಗಿ ಆಗತ್ತೆ ನೋಡಿ. ಅಪ್ಲಿಕೇಶನ್ ಹಾಕಿ ಮತ್ತು ದಿನಾಂಕ 18/5/2026 15/6/2026 ತನಕ ಅವಕಾಶ ಇರತ್ತೆ. ಇದರಲ್ಲಿ ಈ ಒಂದು ನೋಟಿಸ್ ದಲ್ಲಿರುವಂತ ಎಲ್ಲ ಮಾಹಿತಿನ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇದು ಯಾವುದೇ ರೀತಿಯಾಗಿ ಗೊಳ್ಳಲ್ಲ, ಅಧಿಕೃತವಾಗಿ ನೋಟಿಸ್ ಅರ್ಜಿ ತಿಳಿಸ್ಕೊಟ್ಟಿರೋದು. ಮತ್ತು ಆಯ್ಕೆ ಪ್ರಕಾರದಲ್ಲಿ ಡಾಕ್ಯುಮೆಂಟ್ಸ್, ಟೈಪಿಂಗ್ ಪರೀಕ್ಷೆ, ಕೌಶಲ್ಯ, ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ಟೈಪಿಂಗು ಪರೀಕ್ಷೆ, ಡಾಕ್ಯುಮೆಂಟ್ಸ್ ಪರಿಶೀಲನೆ ಇಷ್ಟು ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಇದು ಗೊತ್ತಾಗಿದೆ ಅಂತ ಅನ್ಕೋತೇವೆ. ಕರ್ನಾಟಕ ರಾಜ್ಯದ 2 ಜಿಲ್ಲೆಯಲ್ಲಿ ಕೆಲಸ ಇದಾವೆ. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಅಂದ್ರೆ VITM ಅಂತೇಳಿ. VITM ರಿಕ್ರೂಟ್ಮೆಂಟ್ 2026 ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ಗೂಗಲ್ ನಲ್ಲಿ ಅಥವಾ ಕ್ರೋಮ್ದಲ್ಲಿ ಅಥವಾ ಯೂಟ್ಯೂಬ್ ದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಬರುತ್ತೆ, ನೋಡ್ಕೊಳ್ಳಿ. ಟೋಟಲ್ ಆಗಿ 12 ಪೋಸ್ಟ್ ಇದಾವೆ, ಜಾಸ್ತಿ ಪೋಸ್ಟ್ ಅನ್ನು ಕೊಟ್ಟಿಲ್ಲ, 12 ಪೋಸ್ಟ್ ಇರತ್ತೆ. ನೀವು ಸಾಮಾನ್ಯವಾಗಿ ನೀವು ಏನಿದೆ ಅರ್ಹತೆಯನ್ನ ನೋಡ್ಕೊಳ್ಳಿ, ಅಪ್ಲೈ ಮಾಡಿ. ವಯೋಮಿತಿ ಇಲ್ಲಿ ಯಾವುದೇ ರೀತಿಯಾಗಿ ಗರಿಷ್ಠ ವಯೋಮಿತಿ ಸಡಿಲಿಕೆ ಬಗ್ಗೆ ಕೊಟ್ಟೇ ಇಲ್ಲ. ಒಂದು ವಿಶ್ವೇಶ್ವರಯ್ಯ ಕೈಗಾರಿಕಾ ತಾಂತ್ರಿಕ ವಸ್ತು ಸಂಗ್ರಹಾಲಯ ಇದೆಯಲ್ಲ, ಅದಕ್ಕೆ ತಕ್ಕಂತೆ ನಿಮಗೆ ಸಡಿಲಿಕೆ ಕೂಡ ಇರಬಹುದು. ಅಂದ್ರೆ 3 ವರ್ಷ, 2 ವರ್ಷ ಅಂತೂ ಇರೋದಲ್ಲ ಬಿಡಿ, 3 ವರ್ಷ ಮೇಲ್ಗಡೆ ಕೊಟ್ಟಿರ್ತಾರೆ. 3 ವರ್ಷ, 7 ವರ್ಷ, 5 ವರ್ಷ, 15 ವರ್ಷ ಅನುಭವ ಜಾಸ್ತಿ ಇತ್ತಂದ್ರೆ ಮತ್ತಷ್ಟು ಜಾಸ್ತಿ ನಿಮಗೆ ಸಡಿಲಿಕೆ ಇರತ್ತೆ ನೋಡಿ.